Good morning, Namaskara, Shubhodaya. Today I am going to talk a new topic in the health series, that is about the main function of our body. Thank you very much for cooperating me in doing more than 90 videos which are health. Those who are not subscribed, please subscribe the channel, press bell icon, and then continue liking, comment, and suggest. Intimate the same this message to your friend circle and relatives. ಸೊ ಈ ದಿನ ನಾನು ಇನ್ನೊಂದು ಹೊಸ ವಿಡಿಯೋಗೆ ಹೋಗ್ತಾ ಇದ್ದೇನೆ. ಆರೋಗ್ಯದ ಬಗ್ಗೆ 90ಕ್ಕಿಂತ ಹೆಚ್ಚು ವಿಡಿಯೋಗಳು ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾರ್ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಬಟನ್ ಒತ್ತಿರಿ, ಬೆಲ್ ಐಕಾನ್ ಒತ್ತಿರಿ, ಕಾಮೆಂಟ್ ಮತ್ತೆ ಸಜೆಷನ್ಸ್ ಅನ್ನ ಮಾಡ್ತಾ ಹೋಗ್ರಿ. ಅದರ ಜೊತೆಗೆ ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಇದನ್ನ ತಿಳಿಸ್ತಾ ಹೋಗ್ರಿ, ಯಾಕಂದ್ರೆ ಎಲ್ಲ ಫ್ರೀ ಇರೋದ್ರಿಂದ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿ ಡಿಟಾಕ್ಸಿಫಿಕೇಶನ್ ಆಫ್ ದ ಲಿವರ್ which is present in our body by home remedies, without any chemicals. ಇವತ್ತು ನಾನು ಒಂದು ಹೊಸ ಟಾಪಿಕ್, ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅಂಗಾಂಗ ಏನಿದೆಯಲ್ಲ, ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಇದಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೇನೆ. ಅದೇ ಲಿವರ್. ಲಿವರ್ ನಮ್ಮ ದೇಹದಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ. ಅದರ ಜೊತೆಗೆ ಸುಮಾರಷ್ಟು ಇದನ್ನ ಕೆಮಿಕಲ್ ಫ್ಯಾಕ್ಟರಿ ಅಂತ ಹೇಳ್ತೀವಿ. The liver is a very main part of the body which functions several things, and it is also called as the chemical factory, and it's the largest organ in our body. So that is one thing. ಇದರ ಎಲ್ಲಿದೆ ಈ ಆರ್ಗನ್ನು? ಇದೊಂದು ಕೆಮಿಕಲ್ ಫ್ಯಾಕ್ಟರಿ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಮಿಕಲ್ಸ್ ಅನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಅಥವಾ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಆರ್ಗನ್ ಇದು ದೊಡ್ಡದು. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಇದು ಬಹಳ ದೊಡ್ಡ ಸೈಜ್ ಇರ್ತಕ್ಕಂಥ. Now this is situated in this right side of your rib and below that, in that one, inside of this diaphragm. ಈ ರಿಬ್ ಏನಿದೆಯಲ್ಲ ಇಲ್ಲಿ ಬಲಭಾಗದಲ್ಲಿ, ಆ ರಿಬ್ನ ಒಳಭಾಗದಲ್ಲಿ ಮತ್ತೆ ಈ ಅಬ್ಡಾಮಿನಲ್ ಏರಿಯಾ ಅಂತ ಕರಿತೀವಲ್ಲ, ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಮೇಲ್ಗಡೆಗಿರ್ತಕ್ಕಂಥದ್ದು. ಸೊ ಇಟ್ಸ್ ಅಬೌವ್ ದಿ ರೈಟ್ ಸೈಡ್ ಆಫ್ ದ ಅಬ್ಡಾಮಿನಲ್ ಪೋರ್ಷನ್, ಬಟ್ ಇಟ್ ವಿಲ್ ಬಿ ಬಿಲೋ, ದಟ್ಸ್ ಇನ್ಸೈಡ್ ಆಫ್ ದಿಸ್ ಕೇಜ್, that is ribs. It is protected by this ribs also, diaphragm. So this is the area where the liver is present. Now this is the, as I told you, it's the biggest organ among ourselves. It's a chemical factory, and it produces all or stimulates the production of all the chemicals which is required for the metabolism or the anything there required for our body. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದೇನೇನ್ ಮಾಡಬಹುದು ಅನ್ನೋ ಪ್ರಶ್ನೆ ಬಂದಾಗ, ಇದು ನಮ್ಮ ಲಿವರ್ನಲ್ಲಿ ಬೈಲ್ ಜ್ಯೂಸ್ ಅನ್ನೋದು ಒಂದು ಉತ್ಪತ್ತಿ ಆಗ್ತೈತೆ. ಬೈಲ್ ಜ್ಯೂಸ್ ಅಂತ ಕರಿತೀವಿ. ಎಲ್ಲಿ? ಲಿವರ್ನಲ್ಲಿ. ದ ಲಿವರ್ ಪ್ರೊಡ್ಯೂಸಸ್ ದಿ ಬೈಲ್ ಜ್ಯೂಸ್. Now this helps in the metabolism process of our body. Digestion, it improves the digestion part and other things also. Now
This bile juice will be injected to this one, actually in the small intestine. And in the small intestine, the nutrients which are there all are absorbed and passed on to our body. ಇದರಲ್ಲಿರ್ತಕ್ಕಂಥ ಈ ಪ್ರೊಡಕ್ಷನ್ ಬೈಲ್ ಜ್ಯೂಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಅದನ್ನ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಸೇರಿಸುತ್ತೆ. ಅಲ್ಲಿ ಡೈಜೆಷನ್ ಪ್ರಾಸೆಸ್ ಆಗಿರೋ ಎಲ್ಲ ನಮ್ಮ ದೇಹದ ಒಳಗಡೆ ಅಬ್ಸಾರ್ಬ್ ಆಗಿ ಹೋಗ್ಲಿಕ್ಕೆ ಸಾಕಾಗ್ತಕ್ಕಂಥ. In addition to this one, it also stores the glycogen in the form of whatever we are eating, that will be converted into the glycogen and it will be stored. Whenever the body requires energy, that will be released and it's converted to the glucose and it will be circulated to the body. ನಮ್ಮ ದೇಹದಲ್ಲಿರ್ತಕ್ಕಂಥ ಇದರಲ್ಲಿ ಲಿವರು ಒಂದು ಸ್ಟೋರೇಜ್ ಫ್ಯಾಕ್ಟ್ರಿನೂ ಆಗುತ್ತೆ. ಅಲ್ಲಿ ಬರ್ತಕ್ಕಂಥ ಗ್ಲೈಕೋಜನ್ ಏನೇ ಇದು ಬರುತ್ತಲ್ಲ ಎಲ್ಲ ಆದ್ಮೇಲೆ ಗ್ಲೈಕೋಜನ್ ರಿಲೀಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಬಿಟ್ಟು ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಎನರ್ಜಿ ಸ್ಟೋರೇಜ್. ಯಾವಾಗ ನಮ್ಮ ದೇಹಕ್ಕೆ ಬೇಕಾಗತ್ತೆ ಸ್ವಲ್ಪ ರಿಲೀಸ್ ಮಾಡ್ಕೊಂಡು ಎನರ್ಜಿ ಪ್ರೊಡ್ಯೂಸ್ಗೆ ಬೇಕಾಗಿರ್ತಂಥ ಗ್ಲೂಕೋಸನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ. ಈ ತರ ಬಹಳಷ್ಟು ಪ್ರಾಸೆಸ್ ನಮ್ಮ ಲಿವರ್ನಲ್ಲಿ ಆಗ್ತಕ್ಕಂಥದ್ದು ಒಂದಲ್ಲ. ಈ ಬ್ಲಡ್ ಕ್ಲಾಟಿಂಗ್ ಬೇಕಾಗಿರ್ತ ಕೆಮಿಕಲ್ಸ್ ಇರ್ಬೋದು, ಅಥವಾ ನಮ್ಮ ದೇಹದಲ್ಲಿ ಕಲ್ಮಶಗಳನ್ನ ತೆಗಿಲಿಕ್ಕೆ ಏನೇನು ವೇಸ್ಟ್ ಅಂತ ಹೇಳ್ತೀವಲ್ಲ, ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಏನೇನು ನಮ್ಮ ದೇಹಕ್ಕೆ ಬೇಡದೇ ಇರ್ತಕ್ಕಂಥ ವಸ್ತುಗಳೆಲ್ಲವನ್ನ ಅದನ್ನ ತೆಗಿತಕ್ಕಂಥ ಒಂದು ದೊಡ್ಡ ಫಂಕ್ಷನ್, ಮೈನ್ ಫಂಕ್ಷನ್ ಲಿವರ್ ಮಾಡುತ್ತೆ. The liver will act as a main function in removing or eliminating process of the waste products. For example, whatever the drugs we have taken, the alcohol or whatever which is not needed to our body will be eliminated through urine and stools and other actions. That process will be done by this. In addition to this stimulates several chemicals, organs to stimulate the thing, and it also does the function that the blood clotting process will be happening in the body, and it also stimulates the spleen to produce the insulin. Liver insulin ಅನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದನ್ನ ಸ್ಪ್ಲೀನ್ ಆಕ್ಟಿವೇಟ್ ಮಾಡೋ ಹಂಗೆ ಮಾಡುತ್ತದೆ. It also converts or stimulates some percentages of this one proteins, they are called as amino acids, will be converted to the nitrogen, and the nitrogen in turn will be converted to the urea and it will be excreted in the kidney. So ಇದು ಕಾರ್ಬೋಹೈಡ್ರೇಟ್ಸ್ ಏನ್ ನೀವು ತಿಂತೀರ, ಪ್ರೋಟೀನ್ಸ್ ಅಂತ ಏನ್ ಕರಿತೀವಿ, ಅದು ಅಷ್ಟು ಏನ್ ಮಾಡುತ್ತೆ, ಹೋಲ್ ಗ್ರೈನ್ಸ್ ಅವೆಲ್ಲ ಇರ್ತಾವಲ್ಲ, ಸೊ ಅದರಲ್ಲಿ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅಮೈನೋ ಆಸಿಡ್ಸ್ ಏನಿದಾವಲ್ಲ ಅದನ್ನ ಕನ್ವರ್ಟ್ ಮಾಡ್ಕೊಂಡು ನೈಟ್ರೋಜನ್ ಅನ್ನ ಕನ್ವರ್ಟ್ ಮಾಡಿ ಬಿಟ್ಬಿಡುತ್ತೆ. ನೈಟ್ರೋಜನ್ ಯೂರಿಯಾ ಆಗಿ ಕನ್ವರ್ಟ್ ಆಗಿ ಇದನ್ನ ನಮ್ಮ ಕಿಡ್ನಿಯಿಂದ ಹೊರಗಡೆ ಹೋಗ್ತದೆ ಯೂರಿನ್ ನಲ್ಲಿ. ಸೊ ದಿಸ್ ಇಸ್ ದಿ ಮೈನ್ ಥಿಂಗ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ ದಿ function of the liver. This is a brief product, this is what I have told you. And how it can be detoxified or cleaned or activated. ಈಗ ಲಿವರ್ ನಾವು ಪರಿಶುದ್ಧತೆಯನ್ನು ಮಾಡಬೇಕು. ಹೇಗೆ ಮಾಡ್ಕೋಬೇಕು? ಅದರ ಜೊತೆಗೆ ಆಕ್ಟಿವೇಶನ್ ಆಗಬೇಕು. ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಹೋಗಿ ಲಿವರ್ ಚೆನ್ನಾಗಿ, ಲಿವರ್ ಸರಿಯಾಗಿ ಫಂಕ್ಷನ್ ಮಾಡದೇ ಇದ್ರೆ ಏನಾಗುತ್ತೆ, ಇಫ್ ದಿ ಲಿವರ್ ಡಸಂಟ್ ಫಂಕ್ಷನ್ ಪ್ರಾಪರ್ಲಿ, ಸೊ ಮೆಟಬಾಲಿಸಮ್ ಡಿಕ್ರೀಸಸ್, ಜೀರ್ಣಶಕ್ತಿ ಏನಾಗಬೇಕಲ್ಲ, ಡೈಜೆಷನ್ ಪ್ರೊಸೆಸ್ ಕಮ್ಮಿ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಬ್ಲಡ್ ಕ್ಲಾಟಿಂಗ್ ಆಗ್ತಕ್ಕಂಥ ಇದು ಕಮ್ಮಿ ಆಗ್ತಕ್ಕಂಥದ್ದು. ಅದಲ್ಲದೆ ಇನ್ನ ಸುಮಾರಷ್ಟು ಇದನ್ನ ಮಾಡ್ತಕ್ಕ ಕೆಮಿಕಲ್ಸ್ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥದ್ದು, ಇದು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಬೇರೆ ಆರ್ಗನ್ಸ್ ಸಪೋರ್ಟ್ ಮಾಡ್ತಕ್ಕಂಥದ್ದು.
ಇವೆಲ್ಲ ಡಿಸ್ಫಂಕ್ಷನ್ ಆಗ್ತವೆ. ಸೊ ಫಾರ್ ದಟ್ ಪರ್ಪಸ್ we have to maintain the liver to be very active. Very active. So in that case, we have to maintain the liver function very well. It may happen liver psoriasis, fatty liver, or whatever the dysfunction of this one, jaundice. So all this will happen to the son. If that happens, means the digestion process will be dysfunctioned and all other problems will arise in our body. So for that purpose, the liver should be very active. So all these things very very important thing. ಈ ತರ ಎಲ್ಲ ಫಂಕ್ಷನ್ ಸರಿಯಾಗಿ ಆಗದಿದ್ದಾಗ ಲಿವರ್ನಲ್ಲಿ ನಮಗೆ ಜಾಂಡಿಸ್ ಬರ್ಬೋದು, ಅಥವಾ ಕಾಮಾಲೆ ರೋಗ ಅಂತ ಕರಿತೀವಿ, ಅಥವಾ ಫ್ಯಾಟಿ ಲಿವರು, ಲಿವರ್ ಸೋರಿಯಾಸಿಸ್, ಈ ತರ ಏನ್ ಬೇಕಿದ್ರು ಆಗ್ಬೋದು. ಇಂಥದ್ದು ಅಂತೇನಲ್ಲ. ಜೊತೆಗೆ ಅದು ಕನ್ವರ್ಟ್ ಇಂಟು ಕ್ಯಾನ್ಸರ್ಗೂ ಸಹಿತ ಕನ್ವರ್ಟ್ ಆಗ್ಬಿಡ್ಬೋದು. ಸೊ ಈ ತರ ಕೆಲವು ಇದಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಅಂಗ, ವೆರಿ ಇಂಪಾರ್ಟೆಂಟ್ ಆರ್ಗನ್ ಇನ್ ಅವರ್ ಬಾಡಿ. That is to be maintained properly. How it can be maintained? By home remedy. ಮನೆ ಮದ್ದಿನಿಂದ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು ಲಿವರ್ನ ಅಂತ ನೋಡೋಣಂತೀಗ. ಏನೇನ್ ಮಾಡ್ಬೇಕಾದ್ರೆ ಒಂದು 2-3 ಮೆಥಡ್ ಇದಾವೆ. 2-3 ಮೆಥಡ್ ಎಲ್ಲ ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ರಿ, ಅಥವಾ ಒಂದಾರ ಇಂಪ್ಲಿಮೆಂಟ್ ಮಾಡ್ರಿ. There are several methods are there. Now I am going to discuss a few of them, and it can be used. You can consume all the thing or do it, or else you can select whichever is convenient for you. ಇದನ್ನ ಮಾಡಬೇಕಾಗಿದ್ದಾಗ ಮೊದಲನೇ ಮೆಥಡ್, ಫಸ್ಟ್ ಮೆಥಡ್, ಪಪ್ಪಾಯ ಎಲೆ ಅಥವಾ ಪರಂಗಿ ಎಲೆ ಅಂತ ಕರಿತೀವಲ್ಲ, ಅದನ್ನ ತಗೋಬೇಕು. ಪಪ್ಪಾಯ ಎಲೆ ಅಥವಾ ಪರಂಗಿ ಎಲೆ ಅಂತ ಕರಿತೀವಲ್ಲ, ಅದನ್ನ ವಾಶ್ ಮಾಡಬೇಕು. You have to take the papaya leaves. Leaf only one is there. That is, you have to clean it well, wash it well, and to cut into pieces. ಅದನ್ನ ಪೀಸ್ ಮಾಡ್ರಿ. ಪೀಸ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಒಂದು ಚೆನ್ನಾಗಿ ತೊಳೆದಿರ್ತಕ್ಕಂಥ ಬಟ್ಟೆ, ಕ್ಲೀನ್ ಕ್ಲಾತ್, ಅದನ್ನ ತಗೊಂಡು ಸೋಸ್ಕೊಳ್ರಿ. ಆ ರಸ ಏನ್ ಬರುತ್ತಲ್ಲ, ಆ ಜ್ಯೂಸು, ಅದನ್ನ ಪ್ರತಿ ಒಂದು 2 ಚಮಚ ತಗೊಳ್ತಾ ಬನ್ರಿ. ಮಧ್ಯೆ ಬಿಟ್ಟು 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 ಅದನ್ನಾದಷ್ಟು ಫ್ರೆಶ್ ಮಾಡ್ಕೋಬೇಕು. ಅದನ್ನ ಇಟ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಇದನ್ನ ಕೆಲವು ದಿನ ಮಾಡ್ತಾ ಹೋದ್ರೆ ಲಿವರು ಆಕ್ಟಿವೇಟ್ ಆಗುತ್ತೆ, ಮತ್ತೆ ಆಟೋಮೆಟಿಕ್ ಆಗಿ ಡಿಟಾಕ್ಸಿಫಿಕೇಶನ್ ಆಗ್ತಕ್ಕಂಥದ್ದು. Take papaya leaves and wash well with water and cut into pieces and add to a mixie jar. Add little water and grind well, and it should be filtered through a clean cotton cloth. And the juice which is obtained should be consumed. Only 1 or 2 spoons should be added, and it is to be taken. And it should be continued for a day, 3 or 4 times, which how much you require, you have to decide for yourself. So this should be continued for several days. Naturally, the liver will be activated, or we also call it as detoxification of the liver. ಇನ್ನೊಂದು ಮೆಥಡ್ಗೆ ಹೋದಾಗ ಇದರಲ್ಲಿ ನಾವು ಸೋರೆಕಾಯಿ ತಗೊಳ್ತೀವಿ. ಸೋರೆಕಾಯಿ, ಅದರ ಜೊತೆಗೆ ನಮ್ಗೆ ಸ್ವಲ್ಪ ಅರಿಶಿನ ಬೇಕು, ಸ್ವಲ್ಪ ನಿಂಬೆ ಹಣ್ಣು ಬೇಕಾಗತ್ತೆ, ಅದರ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಕಲ್ಲುಪ್ಪು, ಕಪ್ಪು ಇದಂತ ಕರಿತೀವಲ್ಲ, ಅದನ್ನ ಕಲ್ಲುಪ್ಪು ಬೇಕಾಗತ್ತೆ. ಸೊ ಇದು
ಸೋರೆಕಾಯಿನ ತಗೊಂಡು, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಬಾಟಲ್ ಗಾರ್ಡ್ ಅಂತ ಕರಿತೀರಿ, ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಪೀಸಸ್, ಅದು ತಗೊಂಡು ಮೇಲ್ಗಡೆ ಸಿಪ್ಪೆ ತೆಗೀರಿ, ಸಣ್ಣ ಸಣ್ಣ ಪೀಸಸ್ ಮಾಡಿ, ಒಳಗಡೆ ಇದನ್ನ ಬೀಜನ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನ ಮಿಕ್ಸಿಗೆ ಹಾಕ್ರಿ. ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಸ್ವಲ್ಪ ಒಂದು ಹಿಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ರಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ರಿ. ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಮತ್ತೆ ಇದು ಒಂದು ಚಿಟಿಕೆ ಅರಿಶಿನ ಹಾಕ್ರಿ. ಆ ನಂತರದಲ್ಲಿ ಬ್ಲ್ಯಾಕ್ ಸಾಲ್ಟ್ ಏನಿದೆಯಲ್ಲ, ಬ್ಲ್ಯಾಕ್ ಸಾಲ್ಟ್ ಅದನ್ನ ಉಪಯೋಗಿಸ್ರಿ. ಯಾವುದು ಹಾಕ್ರಿ ಟೇಸ್ಟ್ಗೆ. ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕುಡಿಯೋದಷ್ಟೇ. ಅದನ್ನ ಕುಡಿಯೋದು, ಒಂದು ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಡಿತಕ್ಕ. ಡೈಲಿ ಒಂದ್ಸರಿ ಮಾಡ್ರಿ. ಬಟ್ ಇದು ಯಾವಾಗ ಮಾಡಬೇಕು ಅಂದ್ರೆ ಬೆಳಿಗ್ಗೆ ತಿಂಡಿ ಆದ 1 ಗಂಟೆ ನಂತರ ಇದನ್ನ ಮಾಡ್ಬೇಕು. ಇದು ಕೆಲವು ದಿವಸಗಳ ಮಾಡ್ಬೇಕಾಗತ್ತೆ, ರಿಪೀಟ್ ಮಾಡ್ಕೊಂಡು. ಸೊ ಇನ್ ಅನದರ್ ಮೆಥಡ್, ವಿ ಆರ್ ಟೇಕಿಂಗ್ ದಿ ಬಾಟಲ್ ಗಾರ್ಡ್. How much you require, you have to decide for yourself. Remove the skin of the bottle gourd, which we call as Loki vegetables. That is in Hindi. So take it out the seeds and cut into small pieces and add it to a mixie jar. Add little quantity of water and little coriander leaves. Coriander, dhania leaves, or you can call dhania leaves, and grind well and put it into a glass, into water, a glass which contains water. So take a half a lemon piece and squeeze the juice of that one. In addition to this one, you have to take a pinch of turmeric powder. So you have to haldi, we call it haldi, that should be added to this one juice, and add a small quantity for the taste of black salt. Black salt is added to your taste, and stir it well and drink it. When you have to drink it, after 1 hour of the tiffin, breakfast. 1 hour of tiffin or breakfast, 1 hour after that. You have to take daily for a few days. That will help a lot in the detoxification or activation of the liver. So simultaneously, you can take the fist of this dry grapes, raisins, what we call it, so dry raisins, and add to a vessel, add 4 glasses of water and boil well for about 20 to 25 minutes in a low flame. 20 to 25 minutes. Later on, the residue, that's a liquid which is obtained after the boiling, that will be collected and is drink regularly in that day for the whole day, or 3 to 4 times. That should be completed. This will activate further the liver and supports the liver detoxification or activation of the liver. ಇದರ ಜೊತೆಗೆ ನಾನು ಇದ್ರ ಹೇಳಿದ್ನಲ್ಲ, ಯಾವುದು ಸೋರೆಕಾಯಿ ಜ್ಯೂಸ್ ಜೊತೆಗೆ ಸೈಮಲ್ಟೇನಿಯಸ್ ಆಗಿ 1 ಹಿಡಿಯಷ್ಟು ಒಣದ್ರಾಕ್ಷಿಯನ್ನ ತಗೊಳ್ರಿ. ಅದಕ್ಕೆ ಒಂದು 4-5 ಗ್ಲಾಸಸ್ ನೀರು ಹಾಕ್ರಿ. ಅದನ್ನ ಚೆನ್ನಾಗಿ ಕುದಿಸ್ರಿ 20 ರಿಂದ 25 ನಿಮಿಷ. ಅದಾದ ಮೇಲೆ ಅದನ್ನ you have to allow for 3 to 4 hours to stay as it is. ಬಿಟ್ಬಿಡಬೇಕು ಅದನ್ನ ತಣ್ಣಗಾಗಕ್ಕೆ. Afterwards, you have to drink that water
3 or 4 times in that day. ಸೊ ಅದೇ ನೀರನ್ನ ನೀವು ಉಳಿಸಿರ್ತೀರಲ್ಲ, ಅದರಲ್ಲಿ ಅದನ್ನ ದಿನದಲ್ಲಿ ಉಳಿದ ದಿನದಲ್ಲಿ 3-4 ಸಾರಿ ಅದನ್ನ ಕುಡಿಬೇಕಾಗತ್ತೆ, ಆ ಜ್ಯೂಸನ್ನು ಅಥವಾ ಕಷಾಯ ಅಂತ ಏನು ಹೇಳ್ತಾರೆ. ಸೊ ದಿಸ್ ವಿಲ್ ಹೆಲ್ಪ್ ಎ ಲಾಟ್ ಇನ್ ದಿ ಡಿಟಾಕ್ಸಿಫಿಕೇಶನ್ ಆಫ್ ದಿ ಲಿವರ್. ಲಿವರ್ ಅನ್ನ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಡೂ ಇಟ್ ಫಾರ್ ಯುವರ್ ಸೆಲ್ಫ್ ಅಂಡ್ ಮ್ಯಾನೇಜ್ the liver function in a smooth running of the liver, and it will be activated. So thank you very much for supporting me in doing this video. And again, those who are not subscribed, please subscribe, press bell icon, like button, comment and suggestion, and intimate the same to your relatives and friends and so on. ಸೊ ಧನ್ಯವಾದಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಅನ್ನು ಒತ್ತಿರಿ, ಲೈಕ್ ಮಾಡ್ರಿ, ಸಜೆಷನ್ಸ್ ಕೊಡ್ರಿ, ಕಾಮೆಂಟ್ ಕೊಡ್ರಿ. ಇದರ ಜೊತೆಗೆ ನಿಮ್ಮ ಬಂಧು ಬಾಂಧವರಿಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ.